ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ವಸುದೈವ ಕುಟುಂಬ ಸೀರಿಯಲ್ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಸುದೇವ ಕುಟುಂಬ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಪದ್ಮ ಅವರು ತುಂಬ ಚೆನ್ನಾಗಿ ಅಡುಗೆ ಮಾಡಿರ್ತಾರೆ. ಸಾಂಬಾರು ಕುದೀತಾ ಇರುತ್ತೆ, ಅದು ತುಂಬ ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ. ಅದನ್ನು ಸ್ಮೆಲ್ನ ತೊಗೊಂಡು ದುರ್ಗಾ, ವಾವ್, ಸಾಂಬಾರು ಇಷ್ಟೊಂದು ಸ್ಮೆಲ್ ಚೆನ್ನಾಗಿದೆ ಅಂದರೆ ತುಂಬ ರುಚಿಯಾಗಿದೆ ಅಂತ ಅರ್ಥ, ಸೂಪರ್ ಆಗಿದೆ ಅಂತ ಹೇಳ್ತಿರ್ತಾಳೆ. ಆಗ ರಾಗಿಣಿ ಅಲ್ಲೇ ಇರೋ ಉಪ್ಪಿನ ಡಬ್ಬನ ತೊಗೊಂಡು ಅದರಲ್ಲಿ ಉಪ್ಪನ್ನ ಸುರಿಯೋದಕ್ಕೆ ಅಂತ ಹೋಗ್ತಾಳೆ. ಏನು ಮಾಡೋದು ಕೊಟ್ಟಿದ್ಯಾ ನೀನು ಅಂತ ಕೇಳ್ತಾಳೆ. ಚೆನ್ನಾಗಿರೋ ಊಟನ ಎಲ್ಲರೂ ತಿಂದ್ಬಿಟ್ರೆ ಖುಷಿಯಾಗಿಬಿಡ್ತಾರೆ, ಅವ್ರನ್ನ ಹೊಗಳುತ್ತಾರೆ. ಅವ್ರನ್ನ ಹೊಗಳಕ್ಕೆ ನಾನು ಬಿಟ್ಟರೆ ತಾನೇ, ಇವಾಗ ನಾನು ಉಪ್ಪು ಹಾಕ್ಬಿಟ್ಟು ಎಲ್ಲ ಕೆಡಿಸ್ಬಿಡ್ತೀನಿ ಅಂತ ಹೇಳ್ತಾಳೆ. ಅಯ್ಯೋ ನೀನು ಎಲ್ಲ ಇನ್ನೂ ಓಬಿರಾಯನ್ ಕಾಲದಲ್ಲಿ ಇದೆಯಾ ಸ್ಟೈಲು. ಈಗ ಏನಾದ್ರು ಊಟ ಕೆಟ್ಟೋಯ್ತು ಅಂದರೆ ಇಮಿಡಿಯೇಟ್ಲಿ ಸ್ವಿಗ್ಗಿಲೋ ಯಾವ್ದ್ರಲ್ಲಾರು ಆರ್ಡರ್ ಮಾಡಿಬಿಟ್ಟು ಊಟನ ತಿನ್ಕೊಂಡು ಅವ್ರ ಪಾಡಿಗೆ ಅವ್ರು ಸುಮ್ಮನೆ ಆಗ್ತಾರೆ. ಅದರಿಂದ ಅವ್ರಿಗೇನು ಸಮಸ್ಯೆ ಆಗೋದಿಲ್ಲ. ನೀನು ಈ ಥರ ಎಲ್ಲ ಡಬ್ಬ ಐಡಿಯಾಗಳನ್ನ ಮಾಡೋದಕ್ಕೆ ಹೋಗಬೇಡ. ನಾನು ಮನೆ ಹಾಳು ಮಾಡೋದಕ್ಕಂತಲೇ ಸ್ಪೆಷಲ್ ಐಡಿಯಾಗಳನ್ನ ಕೊಡ್ತೀನಿ. ನಾನು ಹುಟ್ಟಿದ್ದೇ ಮನೆ ಹಾಳು ಮಾಡೋದಕ್ಕೋಸ್ಕರ, ನಾನು ಇರೋದೇ ಮನೆ ಹಾಳು ಮಾಡೋದಕ್ಕೆ. ನಾನು ನಿನಗೆ ನೀಟಾಗಿರೋ ಒಳ್ಳೊಳ್ಳೆ ಐಡಿಯಾಗಳನ್ನೇ ಕೊಡ್ತೀನಿ. ಆ ಐಡಿಯಾಗಳನ್ನ ಜಸ್ಟ್ ಎಕ್ಸಿಕ್ಯೂಟ್ ಮಾಡ್ಕೊಂಡು ಹೋಗು ಸಾಕು. ಆವಾಗ ನೀನು ಎಲ್ಲ ಸರಿ ಹೋಗುತ್ತೆ. ನೀನು ಈಗ ಊಟ ಅಡುಗೆನ ಹಾಳು ಮಾಡಿಬಿಟ್ರೆ ವಂಶಿ ಬೈತಾನೆ. ಫಸ್ಟ್ ಆಫ್ ಆಲ್ ಅವ್ರ ಕೈಯಲ್ಲಿ ಯಾಕೆ ಅಡುಗೆ ಮಾಡಿಸಿದ್ರಿ, ಅವರು ನಮ್ಮ ಮನೆಗೆ ಬಂದಿರೋ ಗೆಸ್ಟು, ಅವ್ರ ಕೈಯಲ್ಲಿ ಏನಕ್ಕೆ ಅಡುಗೆ ಮಾಡಿಸಿದ್ರಿ ಅಂತ ಫಸ್ಟು ಬೈತಾನೆ. ನೀನು ಆ ಥರ ಮಾಡಿಬಿಟ್ರೆ ನಮ್ಮ ಪ್ಲ್ಯಾನ್ ಎಲ್ಲ ಹಾಳಾಗಿ ಹೋಗ್ಬಿಡುತ್ತೆ. ಇವ್ರು ಚೆನ್ನಾಗಿ ಅಡುಗೆ ಮಾಡಿದ್ರೆ ತಾನೇ ಸ್ಲೋಲಿ ಅಡುಗೆಯವ್ರನ್ನೆಲ್ಲ ಮನೆ ಕಳಿಸ್ಬಿಟ್ಟು ಇವ್ರನ್ನೇ ಪರ್ಮನೆಂಟಾಗಿ ಈ ಮನೇಲಿ ಇರೋವರೆಗೂ ಎಲ್ಲ ಥರ ಕೆಲಸ ಮಾಡಿಸಿ ಅವ್ರಿಗೆ ಕಷ್ಟಗಳು ಕೊಡಬೇಕು. ಅವ್ರುಗಳಿಗೆ ಕಷ್ಟಗಳು ಕೊಡ್ತಾ ಇದ್ದರೆ ಆಟೋಮೆಟಿಕಲಿ ಅವರು ಈ ಮನೆಯಿಂದ ಆಚೆ ಹೋಗ್ತಾರೆ. ಆವಾಗ ನಾವು ಸ್ವಾತಿಗೂ ಯಂತ್ರ ಕಂಡಂಗಾಗಲ್ಲ. ಇಲ್ಲಿ ಡೈರೆಕ್ಟಾಗಿ ನಾವು ಅವ್ರನ್ನ ಟಾರ್ಗೆಟ್ ಮಾಡ್ತು ಅಂದರೆ ಸ್ವಾತಿ ನಮ್ಮ ಮೇಲೆ ಕೂಗಾಡ್ತಾಳೆ. ಆವಾಗ ಇಂಡೈರೆಕ್ಟ್ಲಿ ಮನೆಯವ್ರು ಎಲ್ಲರ ಮೇಲೂ ನಮ್ಮ ಕಣ್ಣು ಬೀಳುತ್ತೆ. ಅದರಿಂದ ಸಮಸ್ಯೆ ಜಾಸ್ತಿ. ನಾವು ಪ್ರಾಬ್ಲಮ್ನ ಮಾಡಬೇಕು, ಅದ್ರ ಜೊತೆ ಯಾರಿಗೂ ಗೊತ್ತಾಗಬಾರ್ದು, ಆ ಥರ ತಲೆ ಓಡಿಸ್ಬೇಕು ಅಂತ ಹೇಳ್ತಾಳೆ. ಆವಾಗ ನೀವು ಹೇಳೋದು ಕರೆಕ್ಟು ಅತ್ತೆ ಅಂತ ಹೇಳ್ತಾಳೆ. ಸ್ವಾತಿ, ಅಜಯ್ 3 ಜನನು ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾರೆ. ಮನೆಗೆ ಬರ್ತಿದ್ದಂಗೆ ನಂಗೆ ತುಂಬ ಟಯರ್ಡ್ ಆಗಿಬಿಟ್ಟಿದೆ, ಫಸ್ಟು ರಿಫ್ರೆಶ್ ಆಗಿಬಿಟ್ಟು ಊಟ ಮಾಡಿ ಮಲ್ಕೋಬೇಕು ಅಂತ ಅಜಯ್ ಹೇಳ್ತಾ ಇರ್ತಾನೆ. ಓಕೆ, ನಾನು ರಿಫ್ರೆಶ್ ಆಗಿಬಿಟ್ಟು ಬರ್ತೀನಿ ಅಂದ್ಬಿಟ್ಟು ಅವನು ರೂಮ್ಗೆ ಹೋಗ್ತಾನೆ. ಏನು ಗಮ್ಮಂತ ಪರಿಮಳ ಬರ್ತಾಯಿದೆ, ಅಡುಗೆ ಎಲ್ಲ ರೆಡಿ ಇದೆ ಅನಿಸುತ್ತೆ, ಫಸ್ಟ್ ಊಟ ಮಾಡಬೇಕು ಅಂತ ಇರ್ತಾನೆ. ವಂಶಿಯವರೇ, ಫಸ್ಟ್ ಹೋಗಿ ಕೈಕಾಲು ತೊಳ್ಕೊಂಬರ್ರಿ, ಆಮೇಲೆ ಊಟ ಮಾಡೋಣ ಅಂತ ಸ್ವಾತಿ ಹೇಳ್ತಾಳೆ. ಹೋಗಿ ಅವರೆಲ್ಲ ರೆಡಿ ಆಗಿಬಿಟ್ಟು ಬಂದು ಡೈನಿಂಗ್ ಟೇಬಲಲ್ಲಿ ಕೂತ್ಕೊತಾರೆ. ಊಟ ಒಂದೊಂದೇ ಬೆಳೆಸ್ತಾನೆ. ಏನಿದು ಇಷ್ಟೊಂದು ಪರಿಮಳ ಚೆನ್ನಾಗಿದೆಯಲ್ಲ, ಯಾರಿವತ್ತು ಅಡುಗೆ ಮಾಡಿದ್ದು ಅಂತ ಕೇಳ್ತಾರೆ. ಆವಾಗ ಅಜ್ಜಿ ಹೇಳ್ತಾರೆ, ಅಡುಗೆನೆಲ್ಲ ಪದ್ಮಾವರೇ ಮಾಡಿದ್ದು, ಅದಕ್ಕೆ ಇಷ್ಟೊಂದು ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಅಂತ ಹೇಳ್ತಾರೆ. ಹೌದಾ, ಅತ್ತೆಯವರು ಯಾಕೆ ಅಡುಗೆ ಮಾಡಿದ್ರು, ಈ ಅಡುಗೆಯವರೆಲ್ಲ ಎಲ್ಲೋಗಿದ್ದಾರೆ ಅಂತ ಕೇಳ್ತಾ ಇರ್ತಾನೆ. ಅಯ್ಯೋ, ಅಡುಗೆಯವರೆಲ್ಲ ಏನೋ ಕಾರಣ ಹೇಳ್ಕೊಂಡು ಅವರೆಲ್ಲ ಆಚೆ ಹೊಂಟೋದ್ರಂತೆ. ಆದರೆ ಇವತ್ತು ಇವರೇ ನಾನೇ ಅಡುಗೆ ಮಾಡ್ತೀನಿ ಅಂತ ತುಂಬ ಕೇಳ್ಕೊಂಡ್ರು, ಅದಕ್ಕೇ ಹೋಗಲಿ ಅಂತ ನಾನು ಅವ್ರಿಗೆ ಸಹಾಯ ಮಾಡಿದೆ ಕಣೋ ಅಂತ ಅಜ್ಜಿ ಹೇಳ್ತಾ ಇರ್ತಾರೆ. ನೀವೆಲ್ಲ ಯಾಕೆ ಕಷ್ಟಪಡೋದಕ್ಕೆ ಹೋಗ್ತೀರಾ, ಈ ಸ್ವಿಗ್ಗಿ ಆನ್ಲೈನಲ್ಲಿ ಏನಾದರೂ ಆರ್ಡ್ರ್ ಮಾಡ್ಕೋಬೋದಾಗಿತ್ತು, ಏನು ಕಷ್ಟಪಡೋದಕ್ಕೆ ಹೋದ್ರಿ ಅಂತ ಹೇಳ್ತಿರ್ತಾನೆ. ಆವಾಗ ಓಕೆ, ಊಟ ಮಾಡಿ ವಂಶಿಯವರೇ ಅಂತ ಸ್ವಾತಿ ಹೇಳ್ತಿರ್ತಾಳೆ. ಆವಾಗ ಊಟ ಮಾಡ್ತಾ ವಾವ್ ಎಷ್ಟು ರುಚಿಯಾಗಿದೆ, ನೀವು ಯಾಕೆ ಒಂದು ಈ ಕ್ಲೌಡ್ ಕಿಚನ್ ಥರ ಮಾಡ್ಕೋಬಾರ್ದು, ನೀವು ಅಡುಗೆನ ಇಷ್ಟೊಂದು ಚೆನ್ನಾಗಿ ಮಾಡ್ತಿರಲ್ಲ, ಇದನ್ನು ಜನಗಳಿಗೂ ಕೊಟ್ಟರೆ ತುಂಬ ಪಾಪ್ಯುಲರ್ ಆಗುತ್ತೆ, ಪ್ಲಸ್ ಆ ಬಿಸ್ನೆಸ್ಸು ತುಂಬ ಬೂಮಿಂಗಲ್ಲಿದೆ, ಯಾವತ್ತೂ ಲಾಸ್ ಆಗೋದಿಲ್ಲ, ತುಂಬ ಚೆನ್ನಾಗಿ ಮಾಡ್ಬೋದು ಅಂತ ವಂಶಿ ಹೇಳ್ತಾ ಇರ್ತಾನೆ. ಹಂಚ್ಕೊಳಕ್ಕೆ ಚಕ್ಲಿ ಕೊಡಬಳೆ ಎಲ್ಲ ಮಾಡಿರ್ತಾರೆ. ಅದನ್ನ ರಾಗಿಣಿ ತಿನ್ಕೊಂಡು ಈ ಎಣ್ಣೆ ಐಟಮ್ನೆಲ್ಲ ನಿಮ್ಮ ಮನೇಲಿ ಮಾಡಲ್ಲ ಅನ್ಸುತ್ತೆ ಅಲ್ವಾ ಅಂತ ಹೇಳ್ತಿರ್ತಾರೆ. ಆಗ ಸ್ವಾತಿ ಹೇಳ್ತಾಳೆ, ನಮ್ಮ ಮನೇಲೂ ಎಣ್ಣೆ ಐಟಮ್ಸ್ನೆಲ್ಲ ಮಾಡ್ತಾರೆ, ಆದರೆ ಕೊನೆ ತಂಗಿಗೆ ಆರ್ಟಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಆದ್ದರಿಂದ ಡಾಕ್ಟ್ರು ಎಣ್ಣೆ ಪದಾರ್ಥ ಎಲ್ಲ ತಿನ್ನಬಾರ್ದು ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಎಣ್ಣೆ ಪದಾರ್ಥನ ಅವಾಯ್ಡ್ ಮಾಡ್ತೀವಿ. ನಿಮಗೆ ಗೊತ್ತಲ್ಲ, ಎಣ್ಣೆ ಪದಾರ್ಥನ ಏನೇ ಮಾಡಿದ್ರೂ ಮಕ್ಕಳು ರುಚಿಯಾಗಿದೆ ಅಂತ ಚೆನ್ನಾಗಿ ತಿಂದ್ಬಿಡ್ತಾರೆ, ಅದರಿಂದ ಅವರು ಆರ್ಟಿಗೆ ಎಫೆಕ್ಟ್ ಆಗುತ್ತೆ ಅಂದ್ಬಿಟ್ಟು ನಾವು ನಮ್ಮ ಮನೇಲಿ ಎಣ್ಣೆ ಪದಾರ್ಥ ಜಾಸ್ತಿ ಮಾಡೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ರಾಗಿಣಿ ಹೇಳ್ತಾಳೆ, ಇವೆಲ್ಲ ನಿಮ್ಮ ಮನೇಲಿ ಮಾಡೋದಾದರೆ ಅಕ್ಕ ಮತ್ತು ಕುಮಾರ್ ಅವ್ರು ದುಡಿಯೋ ದುಡ್ಡೆಲ್ಲ ಇಲ್ಲಿಗೆ ಹೊಂಟೋಗ್ಬಿಡತ್ತೆ ಅಂತ ಅಲ್ಲೂ ಅವಮಾನ ಮಾಡೋದಕ್ಕೆ ಅಂತ ನೋಡ್ತಾ ಇರ್ತಾಳೆ. ವಂಶಿ ಅವ್ರ ಅತ್ತೆ ಮತ್ತು ಮನೆಯವ್ರಿಗೆಲ್ರಿಗೂ ತುಂಬ ಸಪೋರ್ಟ್ ಮಾಡ್ತಾ ಇರ್ತಾನೆ. ಅದನ್ನ ನೋಡಿ ಈ ರಾಗಿಣಿಗೆ ತುಂಬ ಕೋಪ ಬರ್ತಾ ಇರುತ್ತೆ. ಈ ವಂಶಿ ಅವ್ರನ್ನ ಹಿಂಗೆ ಮಾಡಿ ನಾನು ಅವ್ರನ್ನ ಕಾಲು ಎಳೆಯೋದಕ್ಕೆ ನೋಡಿದ್ರೂ ಅವನು ಏನೇ ಆದ್ರೂ ಸಪೋರ್ಟ್ ಮಾಡ್ತಾ ಇರ್ತಾನಲ್ಲ, ಛೇ ಅಂತ ಮನಸಲ್ಲೇ ಬೈಕೊತಾ ಇರ್ತಾಳೆ. ತುಂಬ ಇನ್ನೊಂದು ಸ್ವಲ್ಪ ಸಾಂಬಾರು ಹಾಕಿ ಅಂತ ಇನ್ನೂ ಜಾಸ್ತಿ ಊಟನ ಹಾಕಿಸ್ಕೊಂಡು ಚೆನ್ನಾಗಿ ತಿಂತಾ ಇರ್ತಾನೆ. ಅಡುಗೆ ಮಾತ್ರ ಸೂಪರ್ ಆಗಿದೆ, ನಾನು ಲೈಫಲ್ಲೇ ಈ ಥರ ಅಡುಗೆನ ನಾನು ತಿಂದೇ ಇಲ್ಲ, ಸಖತ್ತಾಗಿದೆ ಅಂತ ಹೇಳ್ತಾ ಇರ್ತಾನೆ. ಇವ್ರು ರಾಗಿಣಿ ಗುರಾಯಿಸ್ತಾ ಇರ್ತಾಳೆ. ಹತ್ರಕ್ಕೆ ಹೋಗ್ಬಿಟ್ಟು, ಏನು ಯಾವತ್ತೂ ಊಟನೇ ಕಂಡಿಲ್ಲ ಅನ್ನೋ ಥರ ಮಾತಾಡ್ತಿರಲ್ಲ, ನೀವು ಸ್ವಲ್ಪ ಸುಮ್ಮನೆ ಇರೋದಕ್ಕಾಗೋದಿಲ್ವಾ ಅಂತ ಬೈತಾ ಇರ್ತಾಳೆ. ಈ ಪ್ರೊಮೋ ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ದುರ್ಗಾ ಮತ್ತು ರಾಗಿಣಿ ಇಬ್ಬರು ಈ ಚೆನ್ನಾಗಿರೋ ಹೂಗಳು ಬೆಳೆದಿರೋ ಗಿಡಗಳ ನಡುವೆ ಇರೋ ಈ ಕಾಂಗ್ರೆಸ್ ಗಿಡ ಇರೋ ಥರ, ಇವರಿಂದ ಒಬ್ರಿಗೂ 4 ಯೂಸ್ ಆಗೋದಿಲ್ಲ, ಎಲ್ಲದರಲ್ಲೂ ಮನೆ ಹಾಳು ಮಾಡೋಕ್ಕೆ ಅಂತಲೇ ಇರ್ತಾರೆ. ಆದರೆ
ಒಳ್ಳೆತನ ಅನ್ನೋದಕ್ಕೆ ಭಗವಂತ ಅದಕ್ಕೆ ಇಂಥವ್ರನ್ನ ಸೃಷ್ಟಿ ಮಾಡಿರೋದು ಅನಿಸುತ್ತೆ. ಒಳ್ಳೆತನಕ್ಕೆ ಒಳ್ಳೆ ಜನಗಳಿಗೆ ಬೆಲೆ ಬರಬೇಕು ಅಂದ್ಬಿಟ್ಟು ಇಂಥ ಪಾಪಿಗಳ ಕೈಯಲ್ಲಿ ಕಚಡ ಕೆಲಸಗಳನ್ನ ಮಾಡಿಬಿಟ್ಟು ಒಳ್ಳೆತನದ ಬೆಲೆ ಏನು ಅಂತ ಆಗಾಗ ಎಲ್ಲರ ಮುಂದೆನೂ ಪ್ರೂವ್ ಮಾಡ್ತಾ ಇರ್ತಾನೆ. ಕೆಲವರದ್ದು ಬುದ್ಧಿ ಎಂಥ ಕೀಳು ಮಟ್ಟದಲ್ಲಿ ಇರುತ್ತೆ ಅನ್ನೋದನ್ನು ಈ ಧಾರಾವಾಹಿಯಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಇದನ್ನು ನೋಡಿ ಎಲ್ಲರೂ ಕಣ್ಣು ಮುಚ್ಕೊಂಡು ನಂಬೋದನ್ನು ಫಸ್ಟು ಬಿಡಬೇಕು. ಮೇಲ್ಗಡೆ ಒಂಥರ ಕಾಣಿಸಿದ್ರೆ ಒಳಗಡೆ ಅವ್ರ ಬುದ್ಧಿ ಇನ್ನೊಂದು ಥರ ಇರುತ್ತೆ. ಎಲ್ಲದನ್ನು ನೋಡಿ ತುಂಬ ತಿಳ್ಕೊಳೋದು ತುಂಬ ಇದೆ ಫ್ರೆಂಡ್ಸ್. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.